ಮಾನ್ಯ ಅಧ್ಯಕ್ಷರೇ, ಏನು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪಾಜಿಯವರು ಕೆಲವು ಸುಧಾರಣೆ ಮಾಡ್ಲಿಕ್ಕೆ ಬಿಲ್ ತಂದಿದ್ದಾರೆ, ಅದು ನಾನು ಸ್ವಾಗತ ಕೊಡ್ತೀನಿ. ಅದೇ ತರ ಏನು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳೇನು ಸ್ಟೂಡೆಂಟ್ಸ್ಗಳು ಒಳಗೆ ಕಡಿಮೆ ಆಗಿದೆ ಗೌರ್ಮೆಂಟ್ ಶಾಲೆಯಲ್ಲಿ. ಬಿಲ್ ಬಗ್ಗೆ ಮಾತಾಡಪ್ಪ. ಇಲ್ಲ, ಯಾಕಂದ್ರೆ ಬಿಲ್ ಬಗ್ಗೆ ಮಾತಾಡಿ. ಬೇರೆ ದೃಷ್ಟಿಯಿಂದ ಸನ್ಮಾನ್ಯ BS ಇದ್ದಾಗ ಎಲ್ಲ ಉಚಿತವಾಗಿ ಸೈಕಲ್ ಕೊಟ್ಟಿದ್ರು ವಿದ್ಯಾರ್ಥಿನಿಯರಿಗೆ. ಅವಾಗ ಸಾಕಷ್ಟು ಸ್ಟ್ರೆಂಥಿಂಗ್ ಜಾಸ್ತಿ ಇತ್ತು ಸ್ಕೂಲ್ದು. ಈಗ ಅದು ಕಡಿವಾಣ ಮಾಡಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿ ಬರ್ತಾ ಇಲ್ಲ. ಮತ್ತೊಂದು ಬಸ್ಸಿನ ವ್ಯವಸ್ಥೆ, ಒಂದು ಬಸ್ಸಲ್ಲಿ 130-135 ಜನ ಓಡಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು. ಪ್ರತಿಯೊಂದು ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ವಿಧಾನಸಭಾ ಸದಸ್ಯರು ಕೇಳಬಹುದು, ಪ್ರತಿಯೊಂದು ಸರ್ಕಾರಿ ವಿದ್ಯಾರ್ಥಿನಿಯರು ಸ್ಕೂಲಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಸರ್ಕಾರಿ ಶಾಲೆಗೆ ಬರ್ತಾ ಇಲ್ಲ, ಆದ್ಯತೆ ಮೇರೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಬಿಲ್ ಬಗ್ಗೆ ಮಾತಾಡ್ತೀನಿ. ಈಗೆಲ್ಲೋ ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಾಗೆ ಬೆಮೆಳ್ಕಡ ಅಂತ ಆದರ್ಶ ಸ್ಕೂಲ್ ಇದೆ ರೈಟಿಂಗ್ ಅಲ್ಲಿ ಕೊಡಿ. ಅಲ್ಲಿ 9 ಸ್ಟೂಡೆಂಟ್ ಟೀಚರ್ಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದನ್ನು ಕೊಡ್ಲಿಕ್ಕೂ ಆಗ್ತಾ ಇಲ್ಲ. ಬೆಮೆಳ್ಕಡ ಮನೆ ಸಚಿವರೇ, 9 ರೈಟಿಂಗ್ ಅಲ್ಲಿ ಕೊಡಕ್ ಹೋಗಿ ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ, ಸ್ಕೂಲ್ ಬಗ್ಗೆ ನೆನಪಿಲ್ಲ. ಈಗ ಯಾರ ಮಾತು ನಿಮ್ಗೆ ನೆನಪಾಗ್ತದೆ? ಒಂದು ಊರಲ್ಲಿ ಕೂತ್ಕೊಂಡು ನಿಮ್ಗೆ ಅಷ್ಟು ಕಾಳಜಿ ಇದೆ, ಅಲ್ಲಿ ಕೂತ್ಕೊಂಡು ಫಾಲೋ ಮಾಡಿ ಮಾಡ್ತಿದ್ರಿ ಕೆಲಸ ನಿಮ್ಮ ಕ್ಷೇತ್ರದ್ದು. ಆಗ ಮರ್ತೋಗ್ತದೆ ನಿಮ್ಗೆ. ಧನ್ಯವಾದ. ಮಾತಾಡಿ. ಈಗಾಗಲೇ ಬಿಲ್ ತಂದದ್ದಕ್ಕೆ ಸ್ವಾಗತಾರ್ಹ. ಈಗಾಗಲೇ 75 ವರ್ಷ ಆದ ಕಟ್ಟಡಗಳನ್ನು ಎಲ್ಲ ಡೆಮಲಿಷ್ ಮಾಡಿ ಹೊಸ ಕಟ್ಟಡ ಕೊಡುವ ಹಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಳೆ ಜಾಸ್ತಿ ಬರುವ ಕಾರಣ ಅದನ್ನೊಂದಲ್ಲಿ ಅನುದಾನಕ್ಕೆ ಸೇರಿಸಿಕೊಳ್ಬೇಕು. ಮತ್ತೆ ಈಗಾಗಲೇ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿರುವವರನ್ನೇ ಅವ್ರ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಅವರನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಒಂದು ನನ್ನ. ಮತ್ತೆ ನಮ್ಮಲ್ಲಿ ಈಗಾಗಲೇ ಹಳೆ ವಿದ್ಯಾರ್ಥಿಗಳ ಸಂಘಗಳನ್ನು ಮಾಡ್ತಿದ್ದೇವೆ ಸ್ಕೂಲಲ್ಲಿ. ಆ ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮ ಮಾಡುವುದಕ್ಕಾದ್ರೂ ಆ ಶಾಲೆಯ ಆವರಣದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೀವಿ. ಈಗ ಮತ್ತೆ ಒಂದು ಈ ಲ್ಯಾಂಗ್ವೇಜ್ ಬಗ್ಗೆ ಸಂಬಂಧಪಟ್ಟಾಗೆ ಮೈ ಸಜೆಷನ್ ಇದಕ್ಕೆ, ಯು ಶುಡ್ ಹ್ಯಾವ್ ಒನ್ ಲ್ಯಾಂಗ್ವೇಜ್ ಲ್ಯಾಬ್ ಅಂತ ಹೇಳಿ ಅದು ಹೈಸ್ಕೂಲ್ ಅಲ್ಲಿ ಅದೊಂದು ಸ್ಟಾರ್ಟ್ ಮಾಡಬೇಕು. ಒಂದು ಲ್ಯಾಂಗ್ವೇಜ್ ಲ್ಯಾಬ್ ಇಟ್ಸ್ ವೆರಿ ಎಸೆನ್ಷಿಯಲ್. ಯಾಕೆಂತ ಹೇಳಿದ್ರೆ ನಮ್ಮ ಹ್ಯೂಮನ್ ರಿಸೋರ್ಸಸ್ ನಾಟ್ ಓನ್ಲಿ ಫಾರ್ ಇಂಡಿಯಾ, ಎಂಟರ್ ವರ್ಲ್ಡ್ ವಿ ಕ್ಯಾನ್ ಗಿವ್ ಸಚ್ ಸ್ಟ್ರೆಂತ್ ಇಂಡಿಯಾ ಹಸ್ ಗಾಟ್. ಈಗ ಇಂಗ್ಲಿಷ್ ಅವರು ಹೇಳಿದ್ರು, ಕೆಲವು ಕಂಟ್ರಿಯಲ್ಲಿ ಮಾತ್ರ ಇಂಗ್ಲಿಷ್ ಇರುವುದು. ನೀವು ಕೊರಿಯಾ ಹೋದ್ರೆ ಕೊರಿಯಾ ಬಿಟ್ಟು ಭಾಷೆ ಅವ್ರಿಗೆ ಗೊತ್ತಿಲ್ಲ, ಚೈನಾಕ್ಕೆ ಹೋದ್ರೆ ಚೈನಾ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ, ಜಪಾನ್ ಹೋದ್ರೆ ಜಪಾನ್ ಬಿಟ್ಟು ಅವ್ರಿಗೆ ಗೊತ್ತಿಲ್ಲ, ಜರ್ಮನ್ ಮಾತಾಡೋದಿಲ್ಲ ಗೊತ್ತಿದ್ರು ಕೂಡ. ಸೊ ನಾವು ಕನ್ನಡ ನಾವು ಕಲಿಲೇಬೇಕು ಎಲ್ಲರೂ ಕೂಡ ಕಡ್ಡಾಯವಾಗಿ. ಕನ್ನಡ ಜೊತೆಯಲ್ಲಿ ಇಂಗ್ಲಿಷ್, ಜರ್ಮನ್ ಯಾವುದೆಲ್ಲ ಭಾಷೆ, ಫ್ರೆಂಚ್, ಸ್ಪ್ಯಾನಿಷ್ ಅಲ್ಲಿ ಹೋದರೆ ನಮಗೆ ಉದ್ಯೋಗ ನಾವು ಇಲ್ಲೇ ಇರಬೇಕು ಅಂತ ಅವಕಾಶ ಇದೆ. ಸೊ ಥಿಂಕ್ ಆಫ್ ದಿಸ್ ಆಲ್ಸೋ, ಲ್ಯಾಂಗ್ವೇಜ್ ಲ್ಯಾಬ್ ವೇರ್ ಆಲ್ ಲ್ಯಾಂಗ್ವೇಜ್ ವಿಲ್ ಬಿ ಅವೈಲಬಲ್ ಟು ದಿ ಸ್ಟೂಡೆಂಟ್ಸ್. ಅಧ್ಯಕ್ಷರೇ.